105 ವಿದ್ಯಾರ್ಥಿಗಳು ಬಂದಿದ್ದು ಅಚ್ಚರಿ ಮೂಡಿಸಿದೆ. ಹಾಗಾಗಿ ಇದು ತೋರಿಸ್ತೇನೆಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಬಗ್ಗೆ ಆಸಕ್ತಿ ಇದೆ ಅನ್ನೋದು ತೋರಿಸ್ಕೊಡುತ್ತೆ. ನಮ್ಮಲ್ಲಿ ಈಗ ಲೈನ್ ಸ್ಕೂಲ್ ಇದೆ, ರಿಜಾರ್ಡ್, ಸೇಂಟ್ ಪಾಲ್ಸ್, ಉಮಾ ಸ್ಕೂಲ್, ಅಕ್ಷರ ಸ್ಕೂಲ್ ಹಾಗೂ ಬೇತಾಲ್ ಸ್ಕೂಲ್, ಒಟ್ಟು 7 ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ನಿಮ್ಮ ಈ ಮೊದಲು ನೀವು ಭಾಗವಹಿಸಿದ್ದಕ್ಕೆ ನಿಮ್ಮನ್ನು ಈ ಕಾಂಪಿಟೇಷನ್ಗೆ ಕಳಿಸಿದ ನಿಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ನಿಮ್ಮ ಪ್ರಾಚಾರ್ಯರಿಗೆ, ನಾವು ಆಡಳಿತ ವರ್ಗಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮಗೆ ಪ್ರಮುಖವಾಗಿ ಒಟ್ಟು ವಿದ್ಯಾರ್ಥಿಗಳು ನಿಮ್ಮ ಈ ಒಟ್ಟು 7 ಶಾಲೆಯ ವಿದ್ಯಾರ್ಥಿಗಳು ಒಟ್ಟು ಕೂಡಿಸಿದ್ರೆ 5-6 ಸಾವಿರ ಜನ ವಿದ್ಯಾರ್ಥಿಗಳು ನೀವು ನಿಮ್ಮ ಶಾಲೆಯಲ್ಲಿದ್ದಾರೆ. ಒಟ್ಟು ಈ 7 ಶಾಲೆಯಿಂದ ಕೂಡಿಸಿದ್ರೆ ಅದರಲ್ಲಿ ನೀವು 105 ಜನ ಬಂದಿದ್ದೀರ. ಅಂದರೆ ನೀವು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದು ಇಂಪಾರ್ಟೆಂಟ್. ನೀವು ಚಿತ್ರದಲ್ಲಿ ಇವತ್ತು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಬರೋದಕ್ಕಿಂತ ನೀವು ಪಾರ್ಟಿಸಿಪೇಟ್ ಆಗಿ ಮಾಡಿದ್ದೀರಿ, ನೀವು ಚಿತ್ರ ಇಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಲ್ಲ, ಅದು ಭಾಳ ಮುಖ್ಯ. ಇವತ್ತು ನಮ್ಮ ನಡುವೆ ಆಗಿದ್ದಾರೆ ಡಾಕ್ಟರ್ ಮೇಘರಂಜನಿ ಮೇಡಮ್ ಆಗಿದ್ದಾರೆ. ಅವರು ಫೇಮಸ್ ರೇಡಿಯೋಲಾಜಿಸ್ಟು. ಡಾಕ್ಟರ್ ಪಾಟೀಲ್ ನರಸಿಂಹದಿಂದ ಡಾಕ್ಟರ್ ವೈದ್ಯರವರು. ಅವರು ತಮ್ಮ ವೃತ್ತಿಯ ಜೊತೆಗೆ ಏನು ಒತ್ತಡ ವೃತ್ತಿಯ ಜೊತೆಗೂ ಸಹಿತ ಪೇಂಟಿಂಗ್, ಚಿತ್ರಕಲೆ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಇವತ್ತು ಜಡ್ಜಾಗಿ ಬಂದಿದ್ದಾರೆ. ಅದೇ ಥರ ನಮ್ಮ ರಾಘವೇಂದ್ರ ಬೈಯಪ್ಪನವರು ಬಂದಿದ್ದಾರೆ. ಅವರು ನಿಮಗೆಲ್ಲ ಗೊತ್ತು, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧ ಕಲಾವಿದರು. ಚಿತ್ರಕಲೆ ಮತ್ತು ಪೇಂಟಿಂಗ್ನಲ್ಲಿ ಅದ್ಭುತವಾಗಿ ಚಿತ್ರವನ್ನು ಬಿಡಿಸುವಂಥ ಕಲೆ ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ ಅಂತ ಕಲಾವಿದರು. ಸೊ ಈ ನಮ್ಮ ನಡುವೆ ಆ ಇಬ್ಬರು ಜಡ್ಜಸ್ಸು ನೀವು ಬರೆದಂಥ ಚಿತ್ರಗಳನ್ನು ಯಾವ ಎಲ್ಲ ಪ್ರತಿಯೊಂದು ಯಾವುದೇ ಶಾಲೆ ಇದು ನೋಡದೆ ಯಾವ ಚೆನ್ನಾಗಿದೆ ಅವನ್ನೆಲ್ಲ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಇಬ್ಬರು ಜಡ್ಜಸ್ಗೆ ನಾವು ನಮ್ಮ ಲೈಫ್ ಕ್ಲಬ್ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಮಗೆ ತೋರಿಸ್ಕೊಡುತ್ತೆ ನಮ್ದು ಯಾವುದೇ ವೃತ್ತಿ ಇರಲಿ ಅದರ ಪ್ರವೃತ್ತಿ. ನಮ್ದು ಯಾವುದೇ ವೃತ್ತಿ, ನಾವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ವೈದ್ಯರು ಏನೇ ಇರ್ಬೋದು, ಅದ್ರ ಜೊತೆ ಇನ್ನೊಂದು ಪ್ರವೃತ್ತಿ ನಮಗೆ ಹಾಬಿಯನ್ನು ಇರಲೇಬೇಕು. ಚಿತ್ರಕಲೆ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಕವನಗಳು ಬರೆಯೋದು, ಪೋಯಿಮ್ಸ್ ಬರೆಯೋದಿರೋದು, ಏನೋ ಒಂದು ನಮ್ಮ ಸ್ಪೋರ್ಟ್ಸ್ ಆಗಲಿ, ಬೇರೆ ಒಂದು ಆ್ಯಕ್ಟಿವಿಟೀಸ್ ನಾವು ಇರಲೇಬೇಕು. ಆವಾಗ ನಮಗೆ ಒತ್ತಡ ಕಡಿಮೆ ಆಗುತ್ತೆ ಮತ್ತು ನಮಗೆ ಜೀವನ ಉತ್ಸಾಹ ಇರುತ್ತೆ. ಹಾಗಾಗಿ ಇವತ್ತು ನಮಗೆ ಡಾಕ್ಟರ್ ಮೇಘರಂಜನ್ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿದಾಗ ಅವರು ಬಂದಿದ್ದಾರೆ. ಅವರು ಅದ್ಭುತವಾಗಿ ಪೇಂಟಿಂಗನ್ನು ಬಿಡಿಸ್ತಾರೆ. ಅವರು ಈ ಜಡ್ಜಸ್ ಆಗಿ ನಿಮ್ಮೆಲ್ಲ ಪೇಂಟಿಂಗ್ ಬಂದಿರೋ ನೋಡಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾರೆ. ನಮ್ಮ ಉದ್ದೇಶ ಏನಂತಂದರೆ ಇಡೀ ಇರಲಿಲ್ಲ, ಬಟ್ ವಿ ಹ್ಯಾಡ್ ಟು ಚೂಸ್ 1 to 3 ಪ್ರೈಸಸ್. ಅದು ಸಲ 1-2 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗಿದೆ. ಎಲ್ಲರೂ ಬ್ಯೂಟಿಫುಲ್ ಆಗಿ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬಿಡಿಸಿದ್ದೀರಿ. ದ ವೇ ಯು ಹ್ಯಾವ್ ಚೂಸಿಂಗ್ ದ ಕಲರ್, ಆಮೇಲೆ ಅದನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡು ಪೂರ ಶೀಟ್ಸ್ ಯೂಸ್ ಮಾಡಿ ಅದನ್ನು ಎಫೆಕ್ಟ್ ಮಾಡೋದು, ಆ ಮೆಸೇಜ್ನ ನೀವು ಹೊರಗೆ ಹಾಕೋದು ಥ್ರೂ ಆರ್ಟ್. ಈಗ ಆರ್ಟಿಸ್ಟ್ರಿ ರೀತಿ ಎಲ್ಲರಿಗೂ ಬರಲ್ಲ. ಇದು ಆರ್ಟ್ ಆಸ್ ಅ ಗಿಫ್ಟ್, ಆಯಿತಾ? ಈಗ ನೀವೆಲ್ಲರೂ ಇಷ್ಟು ಮಾಡ್ಕೊಂಡು ಇಲ್ಲಿ ಬಂದಿರಿ ಅಂತಂದರೆ ಯು ಆಲ್ ಅ ಗಿಫ್ಟೆಡ್ ಚೈಲ್ಡ್. ಸೊ ಇದನ್ನೇನದ ನೀವು ಬೆಳೆಸ್ಕೊಂಡು ಹೋಗಬೇಕು. ಆರ್ಟ್ ಈಸ್ ಅ ಹಾಬಿ, ಆಯಿತಾ? ಇವಾಗ ನಿಮಗೇನೋ ಬೇಜಾರಾಯಿತು ಲೈಫಲ್ಲಿ, ದಟ್ ವಿಲ್ ಗಿವ್ ಯು ಪೀಸ್. ಎಲ್ಲರಿಗೂ ಒಂದೊಂದು ಥರ ಹಾಬಿ ಇರ್ತೈತಿ. ಫಾರ್ ಮೀ ಇಟ್ ಈಸ್ ಆರ್ಟ್. ಏನೋ ಬೇಜಾರಾಯಿತು, ಏನೋ ಒಂದು ಆರ್ಟ್ ಮಾಡೋದು. ಆರ್ಟ್ ಮಾಡಿದ್ರೂ ಯು ಹ್ಯಾವ್ ಕ್ರಿಯೇಟೆಡ್. ನಾವೇ ಒಂದು ಏನೋ ಕ್ರಿಯೇಟ್ ಮಾಡಿವಪ್ಪ, ನಾವೇ ಒಂದು ಕಲರ್ಸ್ ಕೊಡ್ತೀವಿ, ನಾವೇ ಇದಕ್ಕೆ ಜೀವ ತಂದ್ವಿ ಅನ್ನೋದು ಫೀಲಿಂಗ್ ಬರ್ತೈತೆ. ಸೊ ಅದನ್ನು ನೀವೆಲ್ಲ ಡೆವಲಪ್ ಮಾಡಿಕೊಂಡು ನಮ್ಮ ಡೆಫಿಷಿಯನ್ಸಿ ಎಲ್ಲೈತಿ ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ನಾವು ಅದರಲ್ಲೇ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು. ನನ್ನ ಇದರ ಪ್ರಕಾರ ಆರ್ಟಿಗೆ ಯಾವಾಗಲೂ ನಾವು ರೊಕ್ಕದ ವ್ಯಾಲ್ಯೂ ಮಾಡೋಕ್ಕಾಗಂಗಿಲ್ಲ. ಆರ್ಟ್ನೇನು ನೋಡಿ ವಿ ಶುಡ್ ಎಂಜಾಯ್ ಇಟ್. ಯಾರ್ಯಾರೇ ಇರಲಿ, ಈಗ ನೋಡಿರಿ ನಿಮ್ಮ ಆರ್ಟ್ ನೀವು ಮಾಡಿದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿರ್ತದೆ. ಸೊ ಆ ಖುಷಿ ನೀವು ಅನ್ಭವಿಸ್ಬೇಕು. ಲೈಫ್ ಇರೋದೇ ಒಂದು ಸಣ್ಣ ಪ್ರೋಗ್ರಾಮ್ ಇದ್ದಂಗೆ. ಅದರಲ್ಲಿ ದೀಸ್ ಆರ್ ಆಲ್ ಸ್ಮಾಲ್ ಜಾಯ್ಸ್.
ಇದನ್ನ ನಾವು ವಿ ಶುಡ್ ನಾಟ್ ಮಿಸ್ ಇನ್ ಅವರ್ ಲೈಫ್ ಟೈಮ್. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲರೂ ನೀವು ಇನ್ನೂ ಹೀಗೆ ಮುಂದೆ ಪ್ರೋತ್ಸಾಹನೆ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಡ್ರಾಯಿಂಗ್ಸ್ ಮಾಡಬೇಕು. ನಮ್ಮಲ್ಲೇ ಆರ್ಟಿಸ್ಟ್ ಬೆಳಿಬೇಕು. ನಮ್ಮ ಗಂಗಾವತಿಯಿಂದ ವರ್ಲ್ಡ್ ವೈಡ್ ಫೇಮಸ್ ಆಗಬೇಕು ಆರ್ಟಿಸ್ಟ್ಗಳು. ಆ ಥರ ನೀವೆಲ್ಲರೂ ಮಾಡಬೇಕು. ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಗಣನೆಲ್ಲ ಡಿಸ್ಕಸ್ ಮಾಡಿ ಅದರಲ್ಲಿ ಆಯ್ಕೆ ಮಾಡಿದ್ದೀವಿ. ಈಗ ನೀವು ನೆಕ್ಸ್ಟ್ ಯಾರು ಕಾಂಪಿಟೇಷನ್ ಬಂದರೆ ಪ್ರಥಮವಾಗಿ ಪೇಪರ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಮೊದಲು ಕ್ಲೀನಾಗಿರ್ಬೇಕು. ಎಲ್ಲೋ ಬಣ್ಣ ಹಾಕಿದ್ದು ಪಕ್ಕದಲ್ಲಿ ಹಚ್ಚಿದ್ರೆ ನೀವು ಮಾಡಿರ್ತಕ್ಕಂಥ ವರ್ಕ್ ಕೆಟ್ಟೋಗ್ಬೇಕು. ಪ್ರಥಮ ಆದ್ಯತೆ ಅದಕ್ಕೆ. ಸಬ್ಜೆಕ್ಟ್ ಏನು ಕೊಟ್ಟಿರ್ತಾರ ಅದನ್ನು ಮನವರಿಕೆ ಮಾಡ್ಕೋಬೇಕು. ಮಾಡಿಕೊಂಡು ಅಕ್ಕಪಕ್ಕದಲ್ಲಿ ನೀವು ನೋಡಿದರೆ ಅವ್ರಿಗಿಂತ ವಿಶೇಷವಾಗಿ ಮಾಡ್ಕೊಂಡು ಜ್ಞಾನವೇ ಬೇಕು. ಅವ್ರು ಮಾಡ್ಯಾರ ಕೂಡ ನಾವು ಅರಣ್ಯ ಮಾಡೋದು ಅದು ಒಂಥರ ಕಾಪಿ ಮಾಡೋದು. ಅದರಲ್ಲಿ ನಿಮ್ಮ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಅದನ್ನು ರಚನೆ ಮಾಡಬೇಕು. ಮೂರನೇದು ಬಣ್ಣಗಳ ವಿನ್ಯಾಸ, ಕಲರ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಈಗ ಪ್ರಖರ ವರ್ಣಗಳು ಮತ್ತು ಸೌಮ್ಯ ವರ್ಣಗಳು ಅಂತ ಇರ್ತಾರೆ. ಇಲ್ಲಿ ನಿಮಗೆ ಶಾಂತಿ ಅಂದರೆ ಸೌಮ್ಯ ವರ್ಣಗಳನ್ನೇ ಬಳಸಬೇಕು ಜಾಸ್ತಿ. ಶಾಂತಿ ಅಂತೇಳಿ ನೀವು ಅದನ್ನು ಶಬ್ದ ಬದಲಾದಾಗ ಅಲ್ಲಿ ಬ್ಲೂ ಗ್ರೀನ್ ನೋಡಿದ ತಕ್ಷಣ ನಮಗೆ ಕೂಲ್ ಆಗಿರ್ಬೇಕು. ಅವು ಸೌಮ್ಯ ವರ್ಣಗಳು. ಪ್ರಖರ ವರ್ಣಗಳು ಹಳದಿ, ಕೆಂಪು ಇವೆಲ್ಲ ಪ್ರಖರ ವರ್ಣಗಳೊಳಗೆ ಬರ್ತಾವೆ. ಅದು ಬೇಸಿಗೆಯನ್ನು ತೋರಿಸುತ್ತೆ ಅಥವಾ ಶಾಂತಿ ಇರದೇ ಇರುವಂಥದ್ದನ್ನು ತೋರಿಸುತ್ತೆ. ಹೀಗಾಗಿ ಬಣ್ಣಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೀವು ಪ್ರಿಪೇರ್ ಆಗಬೇಕಾದ್ರೆ ಇವೆಲ್ಲವನ್ನು ತಿಳ್ಕೊಂಡು ಹೆಲ್ಪ್ ಮಾಡಿದ್ರೆ ಅಂತ ಇವೆಲ್ಲ ಮಾಡಿದ್ರೆ ಎಲ್ಲ ಪ್ರತಿಯೊಂದು ಒಬ್ಬರು ಪೋಸ್ಟ್ ನೋಡ್ಕೊತಾ ಬಂದೆ. ಒಬ್ಬರಿಗಿನ್ನ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಆ ಜಡ್ಜಸ್ಗೆ ತುಂಬ ಕಷ್ಟ ಆಗಿರ್ಬೋದು ಸೆಲೆಕ್ಟ್ ಮಾಡಲಿಕ್ಕೆ 1, 2, 3 ಅಂತ. ಆದ್ರೂ ನೀವೆಲ್ಲ ಇದೊಂದೆಲ್ಲ ಉತ್ಸಾಹದಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬ ಸಂತೋಷ ಆಗುತ್ತೆ. ಇದನ್ನು ನೀವು ಕೆಲವರು ಮುಂದುವರ್ಸ್ಕೊಂಡು ಹೋಗ್ಬೋದು, ಕೆಲವರು ಇದರಲ್ಲಿ ಹಾಬಿ ಮಾಡ್ಕೋಬೋದು, ಅದರಲ್ಲಿ ಖುಷಿ ಕಾಣ್ಬೋದು. ನಾವು ಏನೇ ಪ್ರೊಫೆಷನ್ ಮಾಡ್ತಾ ಇದ್ದಿದ್ದು ಕೂಡ ನಮಗೊಂದು ಸೈಡ್ ಏನೋ ಒಂದು ರಿಕ್ರಿಯೇಷನ್ ಥರ ಅಂತ ಏನಿರ್ತದಲ್ಲ ಅದನ್ನು ನೀವು ಇದನ್ನು ಮಾಡ್ಕೊಳ್ಬೋದು. ಕೆಲವರು ಸಂಗೀತದಲ್ಲಿ ಇದು ಮಾಡ್ಬೋದು, ಕೆಲವರು ಈ ಆರ್ಟ್ನಲ್ಲಿ ಮಾಡ್ಬೋದು. ಆಗ ಅಲ್ಲಿ ನಾನು ನೋಡಿದಂಗೆ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಬರೀ ಎಷ್ಟು 1 ತಾಸು ಕೊಟ್ಟಿದ್ದಾರೆ. 1 ತಾಸಿನಲ್ಲಿ ಒಬ್ಬ ಮಗು ಎಲ್ಲ ಮನುಷ್ಯ ಚಿತ್ರ ಬರೆದು ಅದೆಲ್ಲ ಪೇಂಟ್ ಮಾಡಿ ಅಷ್ಟು ಪೇಷಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಗಿತ್ತು. ಕೆಲವರು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಮ್ಮ ಕೆಲವು ಸ್ಕೂಲ್ ಮಕ್ಕಳು ಮಾಡಿದ್ದಾರೆ. ಅವರು ತುಂಬ ಅಂದವಾಗಿ ಚಿತ್ರಿಸಿದ್ದಾರೆ. ಈ ಒಂದು ಕಾಂಪಿಟೇಟಿವ್ ಏನಂದ್ರೆ ನಿಮಗೆ ನಾನು ಭಾಗವಹಿಸ್ಬೇಕಂತ ಏನೋ ನೀವು ಮಾಡ್ತಿದ್ದೀರಲ್ಲ ಅದು ತುಂಬ ಖುಷಿ ಕೊಟ್ಟಿತ್ತು. ಆದರೆ ಪ್ರೈಸ್ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅವರು ನೋಡ್ಕೊಂಡು ಇದು ಮಾಡ್ತಾರೆ. ಪಾರ್ಟಿಸಿಪೇಷನ್ನು ಅತಿ ಮುಖ್ಯ. ಪಾರ್ಟಿಸಿಪೇಟ್ ಇನ್ನೂ ಮುಂದಿನ ಹೆಚ್ಚು ಬಂದು ಇದು ಎನ್ಕರೇಜ್ ಮಾಡಿ ಇದನ್ನು ಒಂದು ಒಳ್ಳೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ತೊಗೊಂಡು ಹೋಗುವಂಥ ಇದು ಮಾಡಿ. ಪ್ಲಸ್ ಈ ಲೈನ್ಸ್ನಿಂದ ಮಾಡ್ತಕ್ಕಂಥ ಇದನ್ನು ನಾವು ವರ್ಲ್ಡ್ಗೆ ಒಂದು ಮೆಸೇಜ್ ಕಳಿಸ್ತಿದ್ದೀವಿ. ನಮಗೆ ಈಗ ನಾವು ಎಲ್ಲ ನೋಡಿದ್ವಿ, ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಒಂದೇ ಅನ್ನೋದು ಒಂದು ಇದನ್ನು ಪ್ರತಿಯೊಂದು ಸ್ಪೀಚ್ ಪೋಸ್ಟ್ನಲ್ಲಿ ನೀವು ಅದನ್ನು ಇದು ಮಾಡಿದಿರಿ. ಅದನ್ನೇ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯಾವ ಒಂದು ಭೇದ ಭಾವ ಇದ್ದಂಗೆ ನಾವೆಲ್ಲರೂ ಒಂದೇ ಭಾರತೀಯರು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಮುಂದುವರಿರಿ. ಒಳ್ಳೆ ನಿಮಗೆ ಮುಂದೆ ಶುಭ.